ಗಳ ಜೊತೆ ಮೀಟಿಂಗ್ ಅವರೆಲ್ಲ ಈ ಅಸೆಂಬ್ಲಿ ಕೌನ್ಸಿಲ್ ಇದೆಯಲ್ಲ, ಈ ಸತಿ ಕೌನ್ಸಿಲ್ ಚೇರ್ಮನ್ ಮಾಡಲೇಬೇಕು ನಮ್ಮ ಪಾರ್ಟಿಯಿಂದ ಅಂತೇಳಿ ಅವರೆಲ್ಲ ಬಂದು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಹಿಂದೆನೇ ನಾವು ಮೂವ್ ಮಾಡಬೇಕಾಯ್ತು. ನಾವು ಸಮ ಇದ್ದೀವಿ, ಒಂದೇ ಶಾರ್ಟೇಜ್ ಇದೆ. ಆ ಗಾಯತ್ರಿ ಶಾಂತನಗೌಡೊಂದು ಕೋರ್ಟ್ಗೆ ಹಾಕಿದ್ರೆ ನಾವು ಗೆದ್ದಿದ್ದೀವಿ, ಗೆದ್ದದೇ ಇದ್ದೀವಿ. ಅದನ್ನ ಕೋರ್ಟಲ್ಲಿ ನೀವು ಆದೇಶ ಮಾಡಿಸಿದ್ರೆ ನಮಗೆ ಮೆಜಾರಿಟಿ ಇದೆ. ಇಲ್ಲ ಯಾರು ಒಬ್ಬರನ್ನ ಮಾತಾಡ್ಬಿಟ್ಟು ನೀವು ಮಾಡಿಕೊಡಿ ಅಂತ ಅಂದ್ಬಿಟ್ಟು ಅವರೆಲ್ಲ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಕೌನ್ಸಿಲ್ ಚೇರ್ಮನ್, ಡೆಪ್ಟಿ ಚೇರ್ಮನ್ ಯಾಕೆ ಹಂಗೆ ಇದ್ದೀರಿ ಅಂತ ಅವರು ಬಹಳ ರಿಕ್ವೆಸ್ಟ್ ಇದೆ. ಸರ್, ಇವತ್ತು ಮಧ್ಯಾಹ್ನ ಕೆಲವು ಸಚಿವರು, ಶಾಸಕರು, MLCಗಳು ಡೆಲ್ಲಿಗೆ ಹೋಗಿದ್ದಾರೆ ಸರ್. ಸುಮಾರು 15 ಜನ ಹೋಗಿದ್ದಾರೆ. ಗೊತ್ತಿಲ್ಲ ನನಗೆ ಅಷ್ಟು ಅನುಭವ ಇಲ್ಲ, ನನಗೆ ಗೊತ್ತಿಲ್ಲ. ಯಾರು ನನ್ನ ಕೇಳೂ ಇಲ್ಲ, ನನಗೆ ಗೊತ್ತೂ ಇಲ್ಲ ವಿಚಾರ. ಕೆಲವರು ನಾಳೆನೂ ಹೋಗ್ತಾ ಇದ್ದಾರೆ ಅಂತ ಮಾಹಿತಿ ಇದೆ. ನನಗೆ ಗೊತ್ತಿಲ್ಲ. ಸರ್, ಇವತ್ತು ಸರ್ಕಾರಕ್ಕೆ 2.5 ವರ್ಷ ಆಯಿತು. ಇವತ್ತೇ ಅಧಿಕಾರ ಹಂಚಿಕೆ ಬಗ್ಗೆ ಸುಮಾರು ಚರ್ಚೆ ಆಯಿತು ಸರ್. ನನಗೆ ಗೊತ್ತಿಲ್ಲ. ನನಗೆ ಸ್ವಲ್ಪ ಆರೋಗ್ಯ ಸರಿ ಇಲ್ಲ. ಸೊ ಅದಕ್ಕೆ ನಾನು ಎಲ್ಲೋ ಮನೆಯಿಂದ ಈಚೆ ಬರಲಿಲ್ಲ. ಈಗ ನಾನು ಸ್ನಾನನೂ ಮಾಡಿದೆ. ಸ್ವಲ್ಪ ಹಾಸ್ಪಿಟ್ಲಿಗೆ ಯಾರೋ ನನ್ನ ಫ್ರೆಂಡ್ ಒಬ್ಬರಿಗೆ ಸ್ವಲ್ಪ ತೊಂದರೆ ಆಗಿತ್ತು, ಸ್ವಲ್ಪ ನೋಡಕ್ಕೆ ಹಾಸ್ಪಿಟ್ಲಿಗೆ ಹೋಗಿತ್ತು. ಸರ್, ಇವತ್ತು ಸಿಎಂ ಅವರು ನಾನು 5 ವರ್ಷನೂ ನಾನೇ ಸಿಎಂ ಆಗಿರ್ತೀನಿ ಅಂತ ಮೈಸೂರಲ್ಲಿ ಹೇಳಿದ್ದಾರೆ. ಸರ್ಕಾರಕ್ಕೂ ಏನೋ ಆಗುತ್ತೆ. ಬಹಳ ಸಂತೋಷ. ಯಾರು ಇಲ್ಲ ಅಂತ ಹೇಳಿದವರು, ನಾವು ಯಾರು ಅವರು ಸಿಎಂ ಆಗಿರಲ್ಲ ಅಂತ ಯಾರು ಕ್ವಶನ್ ಮಾಡಿಲ್ಲ. ಅವ್ರಿಗೆ ಸಿಎಂ ಆಗಿ ನಮ್ಮ ಪಕ್ಷ ಜವಾಬ್ದಾರಿ ಕೊಟ್ಟಿದೆ. ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೀವಿ. ಡಿ.ಕೆ. ಸುರೇಶ್ ಅವರು ಹೇಳ್ತಾ ಇದ್ದಾರೆ ಅವರೆಲ್ಲ ಈ ಅಸೆಂಬ್ಲಿ ಕೌನ್ಸಿಲ್ ಇದೆಯಲ್ಲ, ಈ ಸತಿ ಕೌನ್ಸಿಲ್ ಚೇರ್ಮನ್ ಮಾಡಲೇಬೇಕು ನಮ್ಮ ಪಾರ್ಟಿಯಿಂದ ಅಂತೇಳಿ ಅವರೆಲ್ಲ ಬಂದು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಹಿಂದೆನೇ ನಾವು ಮೂವ್ ಮಾಡಬೇಕಾಯ್ತು. ನಾವು ಸಮ ಇದ್ದೀವಿ, ಒಂದೇ ಶಾರ್ಟೇಜ್ ಇದೆ. ಆ ಗಾಯತ್ರಿ ಶಾಂತನಗೌಡೊಂದು ಕೋರ್ಟ್ಗೆ ಹಾಕಿದ್ರೆ ನಾವು ಗೆದ್ದಿದ್ದೀವಿ, ಗೆದ್ದದೇ ಇದ್ದೀವಿ. ಅದನ್ನ ಕೋರ್ಟಲ್ಲಿ ನೀವು ಆದೇಶ ಮಾಡಿಸಿದ್ರೆ ನಮಗೆ ಮೆಜಾರಿಟಿ ಇದೆ. ಇಲ್ಲ ಯಾರು ಒಬ್ಬರನ್ನ ಮಾತಾಡ್ಬಿಟ್ಟು ನೀವು ಮಾಡಿಕೊಡಿ ಅಂತ ಅಂದ್ಬಿಟ್ಟು ಅವರೆಲ್ಲ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಕೌನ್ಸಿಲ್ ಚೇರ್ಮನ್, ಡೆಪ್ಟಿ ಚೇರ್ಮನ್ ಯಾಕೆ ಹಂಗೆ ಇದ್ದೀರಿ ಅಂತ ಅವರು ಬಹಳ ರಿಕ್ವೆಸ್ಟ್ ಇದೆ. ಸರ್, ಇವತ್ತು ಮಧ್ಯಾಹ್ನ ಕೆಲವು ಸಚಿವರು, ಶಾಸಕರು, MLCಗಳು ಡೆಲ್ಲಿಗೆ ಹೋಗಿದ್ದಾರೆ ಸರ್. ಸುಮಾರು 15 ಜನ ಹೋಗಿದ್ದಾರೆ. ಗೊತ್ತಿಲ್ಲ ನನಗೆ ಅಷ್ಟು ಅನುಭವ ಇಲ್ಲ, ನನಗೆ ಗೊತ್ತಿಲ್ಲ. ಯಾರು ನನ್ನ ಕೇಳೂ ಇಲ್ಲ, ನನಗೆ ಗೊತ್ತೂ ಇಲ್ಲ ವಿಚಾರ. ಕೆಲವರು ನಾಳೆನೂ ಹೋಗ್ತಾ ಇದ್ದಾರೆ ಅಂತ ಮಾಹಿತಿ ಇದೆ. ನನಗೆ ಗೊತ್ತಿಲ್ಲ. ಸರ್, ಇವತ್ತು ಸರ್ಕಾರಕ್ಕೆ 2.5 ವರ್ಷ ಆಯಿತು. ಇವತ್ತೇ ಅಧಿಕಾರ ಹಂಚಿಕೆ ಬಗ್ಗೆ ಸುಮಾರು ಚರ್ಚೆ ಆಯಿತು ಸರ್. ನನಗೆ ಗೊತ್ತಿಲ್ಲ. ನನಗೆ ಸ್ವಲ್ಪ ಆರೋಗ್ಯ ಸರಿ ಇಲ್ಲ. ಸೊ ಅದಕ್ಕೆ ನಾನು ಎಲ್ಲೋ ಮನೆಯಿಂದ ಈಚೆ ಬರಲಿಲ್ಲ. ಈಗ ನಾನು ಸ್ನಾನನೂ ಮಾಡಿದೆ. ಸ್ವಲ್ಪ ಹಾಸ್ಪಿಟ್ಲಿಗೆ ಯಾರೋ ನನ್ನ ಫ್ರೆಂಡ್ ಒಬ್ಬರಿಗೆ ಸ್ವಲ್ಪ ತೊಂದರೆ ಆಗಿತ್ತು, ಸ್ವಲ್ಪ ನೋಡಕ್ಕೆ ಹಾಸ್ಪಿಟ್ಲಿಗೆ ಹೋಗಿತ್ತು. ಸರ್, ಇವತ್ತು ಸಿಎಂ ಅವರು ನಾನು 5 ವರ್ಷನೂ ನಾನೇ ಸಿಎಂ ಆಗಿರ್ತೀನಿ ಅಂತ ಮೈಸೂರಲ್ಲಿ ಹೇಳಿದ್ದಾರೆ. ಸರ್ಕಾರಕ್ಕೂ ಏನೋ ಆಗುತ್ತೆ. ಬಹಳ ಸಂತೋಷ. ಯಾರು ಇಲ್ಲ ಅಂತ ಹೇಳಿದವರು, ನಾವು ಯಾರು ಅವರು ಸಿಎಂ ಆಗಿರಲ್ಲ ಅಂತ ಯಾರು ಕ್ವಶನ್ ಮಾಡಿಲ್ಲ. ಅವ್ರಿಗೆ ಸಿಎಂ ಆಗಿ ನಮ್ಮ ಪಕ್ಷ ಜವಾಬ್ದಾರಿ ಕೊಟ್ಟಿದೆ. ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೀವಿ. ಡಿ.ಕೆ. ಸುರೇಶ್ ಅವರು ಹೇಳ್ತಾ ಇದ್ದಾರೆ